ಇನ್ನು ಅನುಭವ ಮಂಟಪ ತಯಾರಾತು. ಆ ಅನುಭವ ಮಂಟಪದ ಸೂಡ್ನೆ ಸಿಂಹಾಸನಾಧೀಶ್ವರ ಅಲ್ಲಂ ಪ್ರಭುದೇವರು. ಆ ಅಲ್ಲಂ ಪ್ರಭುದೇವರು ನಿರ್ಣಯ ಕೊಡೋರು. ಅಂಥ ವೇಳೆಯೊಳಗೆ ಶರಣರಲ್ಲಿ ಘರ್ಷಣೆ ಶುರುವಾದ. ಏನು ಬರೀ ಮಾತಾಡ್ಕೋತ ಹೋಗುದ, ಪ್ರವಚನ ಹೇಳ್ಕೋತ ಹೋಗುದ, ಹಾಡ್ಕೋತ ಹೋಗುದ, ಇದೇನಾದರೂ ಜೀವನದೊಳಗೆ ಆಚರಣೆಯೊಳಗೆ ಬರ್ತೈತೆ ಇಲ್ಲೋ ಅಂತ. ಅಂಥ ಒಂದು ಸಂದರ್ಭದೊಳಗೆ ಯಾವ ಹರಳೆಯನ ಮಗನಿಗೆ ಮಧುವರ್ಸನ ಮಗಳನ್ನು ಕೊಟ್ಟು ಲಗ್ನ ಮಾಡಿದ್ರು. ಆ ಪ್ರಸಂಗ ಹಿಂಗೆ ಬರ್ತತಿ. ಯಾವ ಹರಳೆಯ ಪ್ಯಾಟಿಯೊಳಗೆ ಬರ್ತಾ ಇರುವ ಹೊತ್ನ್ಯಾಗ ಅವ ಸಹಜ ಬಸವಣ್ಣ ಕಂಡ ಶರಣು ಬಸವಣ್ಣನವರೇ ಅಂದ. ನಾವು ನೋಡಲಿಲ್ಲ, ನಾವು ಶರಣ ಅನ್ನಲಿಲ್ಲ, ನಾ ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಬಸವಣ್ಣ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಹರಳಯ್ಯನವರೇ. ಒಂದು ಸಲ ಶರಣ ಅನ್ನೋದಕ್ಕೆ 3 ಸಲ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿದಂಥವ್ರು ಯಾರು ಅಂದ್ರೆ ಬಸವಣ್ಣ. ಏನು ಹೇಳ್ತಿದ್ದು ಬಸವಣ್ಣ? ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಹಂಗ ಅಂದು ಕೂಡಲೇ ಆ ಮಾತು ಯಾವ ಹರಳೆಯನ ಹೃದಯ ಸ್ವಚ್ಛಿತ್ತು, ನಿರ್ಮಲಿತ್ತು. ಬಸವಣ್ಣನ ಈ ಮಾತನ್ನು ಕೇಳಿದ ಮೇಲೆ ಬಸವಣ್ಣ ಅಂತಂದ್ರೆ ಎಂಥ ಒಂದು ಪರಮಾತ್ಮ ಸ್ವರೂಪ, ಗುರು ಸ್ವರೂಪ, ಮಾರ್ಗದರ್ಶಕ, ಈ ನಾಡಿಗೆ ಧರ್ಮ ಸ್ಥಾಪನೆ ಮಾಡುವಂಥವ ನನಗೆ 3 ಸಲ ಶರಣಾರ್ಥಿ ಹಾಕಿದಲ್ಲ. ಕಳವಳಗೊಂಡು ತನ್ನ ಹೆಂಡತಿ ಮುಂದೆ ಬಂದು ಹೇಳಿದಾಗ ಅವನ ಹೆಂಡತಿ ಅವನ್ಕೊಂಡು ಮುಂದೆ ಹೋಗಿ ಹೇಳ್ತಾಳ, ಅಂಥ ಬಸವಣ್ಣ ಉಪಕಾರ ತೀರಿಸ್ಬೇಕಾದ್ರೆ ಅವನ ಅಂಗಾಲಾಗಿನ ಅಟ್ಟಿ ಆಗ್ಬೇಕಂತ. ಅದಕ್ಕೆ ಆಕಿ ಎಡತೊಡೆಯ ತೊಗಲನ್ನ, ಇವನು ಬಲತೊಡೆಯ ತೊಗೊಳನ್ನ. ನಿಮಗೆಲ್ಲ ಇದೆಲ್ಲ ಕತಿ ಊರ್ತೈತಿ, ಭಾಳ ಸಮಯ ತಗೋದಿಲ್ಲ. ಯಾಕಂದ್ರೆ ಮೊದಲು ಹೇಳೋರು ಚಂಗ ದೇವ್ರ ಹಂಗೆ ಕಾಣಿಸ್ತಾರೆ, ಕೊನೆಗೆ ಹೇಳೋರು ಹೆಂಗೆ ಕಾಣಿಸ್ತಾರೆ? ದೇವಿನ ಕಾಣಿಸಕತ್ತಾರ. ಈ ಕಡೆ ನಿದ್ದೆ ಬರಾಕತ್ತಿರ್ತೈತಿ, ಈ ಕಡೆ ಟೈಮ್ ಭಾಳ ಆಗೈತಿ, ಆ ಕಡೆ ಹೊಟ್ಟೆ ಹಸು ಇರ್ತೈತಿ, ಭಾಳ ಕೋಡಿ ಅದು ಮನಸ್ಸು. ಹಂಗೇನಪ್ಪ ಅಂದ್ರೆ ಅವಾಗ ಇಬ್ಬರೂ ಯೋಚನೆ ಮಾಡಿ ತಮ್ಮ ಎಡತೊಡೆ ಬಲತೊಡೆಯ ತೊಗಲನ್ನು ಚರ್ಮವನ್ನು ತೆಗೆದು ಅದನ್ನು ಹದ ಮಾಡಿ ಆ ಪಾದರಕ್ಷೆಗಳನ್ನು ತಯಾರು ಮಾಡ್ತಾರೆ ಭಕ್ತಿ ಭಾವದಿಂದ. ಆ ಪಾದರಕ್ಷೆನ ತಯಾರು ಮಾಡಿ ರೇಷ್ಮೆ ಬಟ್ಟೆಯೊಳಗೆ ಸುತ್ತಕೊಂಡು ಒಂದು ಬುಟ್ಟಿಯೊಳಗೆ ಇಟ್ಟುಕೊಂಡು ಅತ್ಯಂತ ನಯನಾಜೂಕ ರೀತಿಯೊಳಗೆ ತಲೆ ಮೇಲೆ ಹೊತ್ತುಕೊಂಡು ಹರಳಯ್ಯ ಬಸವನ್ನ ಕೊಡಲಿಕ್ಕೆ ಹೋಗ್ತಾನೆ. ಬಸವಣ್ಣ ತೋಂಡನ ನೋಡಿದವನ ಬಸವಣ್ಣ ಅಂತಾನ, ಇದು ನನಗೆ ಅರ್ಪಣ ಅಲ್ಲಪ್ಪ, ಅದು ಕೂಡಲ ಸಂಗಮಗೆ ಅರ್ಪಣೆ ಮಾಡಬೇಕು. ಅಲ್ಲಿ ಶಿವ ದೇವಾಲಯದ ಹೋಗಿ ಅದನ್ನು ಅರ್ಪಿಸಿ ಬಿಡೋ ಮಾರಾಯ ಅಂತ ಕೇಳ್ತಾನೆ. ಆವಾಗ ಅನಿವಾರ್ಯ ಹರಳಯ್ಯ ಆ ದೇವಾಲಯದ ಕಡೆ ಹೊಂಟಿರ್ತಾನೆ. ಮಧುವರ್ಸ್ ಕುದುರೆ ಹತ್ಕೊಂಡು ಆ ಕಡೆಯಿಂದ ಬರ್ತಾನ. ಏನೋ ಹರಳಯ್ಯ ತಲೆ ಮೇಲೆ ಏನಿಟ್ಟುಕೊಂಡು ಅಂತಾನೆ. ಏನಿಲ್ಲಲ್ರಿ ಅಪ್ಪ, ಏನಿಲ್ಲ ಅಂದರೆ ಏನೋ. ಅವಾಗ ಅಂತಾನವ, ಬಸವಣ್ಣಗೆ ಪಾದರಕ್ಷೆಗಳನ್ನು ಮಾಡಿದ್ನಿ, ಅವ ತಾವು ಉಡ್ಲಿಲ್ಲ, ಅಲ್ಲೇ ಶಿವನಿಗೆ ಅರ್ಪಣೆ ಮಾಡು ಅಂಥೇಳಿ ಕಳಿಸ್ಕೊಟ್ಟಾನ, ಓದು ಕೊಡಾಕ್ ಹೊಂಟಾನಿ ಅಂತಾನ. ಅಲ್ಲ ಇವನು ಅವ್ನು ತಗೊಳ್ಳಿಲ್ಲ, ನಾ ತಗೋತಿಲ್ಲ ಅಂದವು. ಚಟ್ಟ ಕುದುರೆ ಇಳ್ದ, ತಾಯಿಲೆ ಅಂಥೇಳಿ ಒತ್ತಾಯದಿಂದ ಬುಟ್ಟಿ ತಗೊಂಡ, ಪಾದರಕ್ಷೆಗಳನ್ನು ಮೆಟ್ಟಿದ. ಏನಾಗಿರಬೇಡ, ಅವನ ದೇಹಕ್ಕನ ಉರಿ ಹತ್ತಿಬಿಟ್ಟು. ಉರಿ ಹತ್ತಿದ್ರೆ ಏನು ಮಾಡಿದ್ರು ತಣ್ಣಗಾಗವಲ್ದು. ಅವನ ಮಗಳು ಓಡ್ತಾ ಹೋದಳು ಬಸವಣ್ಣಂತೆ. ಬಸವಣ್ಣಗೆ ಹೇಳಿದ ಕೂಡಲೇ ಬಸವಣ್ಣ ಅಂತಾನ, ಅದರ ಪರಿಹಾರ ಇರೋದು ಯಾರಲ್ಲೇ? ಹರಳೆನ ಮಗನ್ಯಾಗ. ಆ ಹರಳೆಯನ ಮನೆಯೊಳಗೆ ಏನು ಚಪ್ಪಲಿ ಹೊಲಿತಾನಲ್ಲ, ಅದೇನೊಂದು ಬೋಣಿ ಇರ್ತದಲ್ಲ, ಆ ಬೋಣಿಯೊಳಗಿನ ನೀರನ್ನು ತಂದು ನಿಮ್ಮ ಅಪ್ಪನ ಮೇಲೆ ಹಾಕು, ನಿನಗೆ ಸರಿಯಾದ ಪರಿಹಾರ ಸಿಗ್ತೈತಿ ಅಂತ ಹೇಳಿ ಬಸವಣ್ಣ. ಮತ್ತು ಆಕೆ ಹೋಗಿ ತುಂಬಿಕೊಂಡು ಆ ಬೋಣಿಯೊಳಗಿರ್ತಕ್ಕಂಥ ಒಂದು ಕೊಡ ನೀರು ತುಂಬಿಕೊಂಡು ಬಂದು ತಂದೆಯ ಮೇಲೆ ಸುರಿದಳು. ಉರಿ ನಿಂತು ಹೋತು.
ಅವಾಗ ಭಕ್ತಿಯ ಮಹಿಮೆ ಗುರುತಾತ ಯಾರಿಗೆ? ಮಧುವರ್ಸನಿಗೆ. ಅವರು ಬ್ರಾಹ್ಮಣರು. ಬಸವನಿಗೆ ಅಡ್ಡ ಬಿದ್ದ, ಲಿಂಗ ದೀಕ್ಷಾ ತಗೊಂಡ, ಅನುಭವ ಮಂಟಪಕ್ಕೆ ಬರಾಕತ್ತ. ಅಂಥ ಅನುಭವ ಮಂಟಪಕ್ಕೆ ಬರುವ ಹೊತ್ನ್ಯಾಗ ಎಲ್ಲರೂ ಕೂಡಿ ಚರ್ಚಾ ಮಾಡಿ ಜಾತಿ ಮತ ಪಂಥ ಬರೀ ಹೇಳ್ಕೊತ ಹೋಗೋದ್ರಾಗಲ್ಲ, ಇದನ್ನು ಅಳಗಿಸ್ಬೇಕು, ರೋಟಿ ಬೇಟಿ ಮಾಡಬೇಕು ಅಂತ ತಿಳ್ಕೊಂಡು ಹರಳೆಯ ಮಗನಿಗೆ ಮಧುವರ್ಸನ ಮಗಳನ್ನು ಕೊಟ್ಟು ಲಗ್ನ ಮಾಡಿದರು. ಏನಾತ ಲಗ್ನದ ಪ್ರತಿ? ಕಲ್ಯಾಣವು ಕಟುಕರ ಬೀಡಾತು. ರಕ್ತ ಕೂಡಿ ಹರಿತು. ಆ ರಕ್ತ ಕೂಡಿ ಹರಿತು. ಅಲ್ಲಿಗೆ ಬಸವಣ್ಣ ಸರಿ ಸಮಾನತೆಯನ್ನು ತರುವಂಥದ್ದು. ಎಲ್ಲ ಮಾನವರು ಒಂದು, ಲೋಕವೇ ನನ್ನ ಮನೆ, ಮಾನವ ಕುಲ ಒಂದೇ ಕುಲ ಅಂತೇನು ಸಾರ್ಸಕ್ಕೆ ಹೊಂಟಿದ್ದ. ಅಲ್ಲಿ ಅಡ್ಡಾಗಿ ನಿಂತು ಅವಾಗ ಅಲ್ಲಿ ಶರಣರು ಕೇಳ್ತಾರ, ಧರ್ಮ ಸ್ಥಾಪನೆ ಮಾಡ್ತೀನಿ ಅಂದಿದ್ಯಪ್ಪ, ಹೊಂಟೆಲ್ಲ ಹಂಗ ಅಂತ ಕೇಳಿ. ಅವಾಗ ಬಸವಣ್ಣಂದಂತ, ಈಗ ಕಾಲ ಪಕ್ವವಾಗಿಲ್ಲ, ನೀವ್ಯಾರು ಬೆನ್ನು ಹತ್ತಲಿಲ್ಲ, ಆಗಲಿಲ್ಲ ನೋಡ್ರಿ, ಇನ್ನು 800 ವರ್ಷಕ್ಕೆ ನಾ ಬರ್ತನು, ನೀವು ಬೆನ್ನು ಹತ್ತಿರನೂ ಮಾಡ್ತನೋ, ಬೆನ್ನು ಹದ್ದಿರೂ ಮಾಡ್ತಾನ ಅಂತ ಹೇಳಿದ್ರು. 800 ವರ್ಷ ಆದ ಮೇಲೆ ಹೋಗು ಹಳಕಟ್ಟಿ ಅಂತಕ್ಕಂಥ ವಕೀಲರು ಅವರು ಶರಣರ ವಚನಗಳನ್ನೆಲ್ಲ ಕೂಡ ಹಾಕಿ ಅವನು ಪ್ರಕಟ ಮಾಡಿದ ನಂತರ ನಾವೇನು ಬಸವಣ್ಣನಿಟ್ಟು ಪೂಜಾ ಮಾಡುವಂಥ ಬಸವೇಶ್ವರ ದೇವಾಲಯದೊಳಗೆ ಪೂಜಾ ಮಾಡ್ಕೋತ ಉತ್ಸವ ತಕ್ಕೊಂಡು ಹಿಂಗೆ ಹೊಂಟಿದ್ದೀವಲ್ಲ, ಈಗ ಕಣ್ಣು ತೆರೆದು ಬಸವ ಜಯಂತಿಯನ್ನು ಆಚರಣೆ ಮಾಡಕತ್ತೀವಿ ನೋಡಿ. ಯಾರು ಬಸವಣ್ಣ? ಬಸವಣ್ಣ ಕೊಟ್ಟಂಥ ಕ್ರಾಂತಿ, ಅವ ಮಾಡಿದಂಥ ಪರಿವರ್ತನ, ಅವ ಬಯಸಿದಂಥ ಧರ್ಮ ಸ್ಥಾಪನ ಇವತ್ತ ಕೈಗೂಡಾಕ ಬಂದೈತಿ. ಯಾಕಂದ್ರೆ ಇಲ್ಲೇ 800 ವರ್ಷದ ನಂತರ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರು ಅವತಾರ ತಗೊಂಡ್ರು. ಅವರು ಬಸವಣ್ಣನ ಪ್ರತಿ ಅವತಾರಿ. ಚನ್ನ ಬಸವಣ್ಣ ಪ್ರತಿ ಅವತಾರಿ ಯಾರಪ್ಪ ಅಂದ್ರೆ ಮಾಧವಾನಂದ ಪ್ರಭುಜಿಯವರು. ಇವತ್ತು ಇಂಚಗೇರಿ ಸಂಪ್ರದಾಯದೊಳಗೆ ಏನು ಮಾಡ್ಯಾರ? 32,000 ಗಟ್ಟಲೆ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳನ್ನು ಮಾಡ್ಯಾರ, ಹಿಂದೂ ಮುಸ್ಲಿಂ ಸಹಿತ. ಈ ರೀತಿ ಜಾತಿ ಮತ ಪಂಥಗಳನ್ನು ಧರ್ಮಗಳನ್ನು ಏಕ ಮಾಡಿದಂಥ ಏಕೈಕ ಸಂಪ್ರದಾಯ ಯಾವುದಾದ್ರೂ ಇದ್ರೆ ಅದು ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯ. ಮುರುಘಾ ಮಠದ ಸ್ವಾಮಿಗಳು ಬಂದಿದ್ರು ಇಂಚಗೇರಿ ಮಠಕ್ಕೆ. ಮುರುಗೇಂದ್ರ ಸ್ವಾಮಿಗಳು ಚಿತ್ರದುರ್ಗದವರು, ಮಾಧವಾನಂದ ಪ್ರಭುಜಿಯವರು ಇದ್ದರು. ಅವರು ಬಂದು ಇಂಚಗೇರಿ ಮಠ ನೋಡಿದರು. ನೋಡಿದ ಮೇಲೆ ಅಲ್ಲಿ ಎಲ್ಲರನ್ನ ಪ್ರಶ್ನೆ ಮಾಡಿದರು, ನಿನ್ನ ಜಾತಿ ಯಾವುದು, ನಿನ್ನ ಜಾತಿ ಯಾವುದು, ನೀ ಯಾರು, ಬರೀ ಹೇಳ್ತಾರೇನಂತ ತಿಳ್ಕೊಂಡು ವಿಚಾರ ಮಾಡಿದರು. ಎಲ್ಲ ಕೇಳಿದ ಮೇಲೆ ದೇವ್ರಿಗೆ ಹೋಗಿ ಹೇಳಿದರು, ದೇವರ ಬಸವಣ್ಣ ಕಾರಿನಿ ಪ್ರತ್ಯಕ್ಷವಾಗಿ ಈ ನಾಡಿನೊಳಗೆ ಆಚರಣೆಯೊಳಗೆ ತಂದವ ನೀನ ಒಬ್ಬಪ್ಪ ನೀನ ಅಂಥೇಳಿ ಕೈ ಮುಗಿದ್ರು. ಇವತ್ತು ನಾವೆಲ್ಲ ಎಷ್ಟು ಸ್ವಾಮಿಗಳು ಇದೀವಿ, ಎಷ್ಟೆಲ್ಲ ಇದೀವಲ್ಲ, ಯಾರೇ ಜಾತಿ ಬಿಟ್ಟಿವಲ್ಲ, ನಾಮದಾರೀಕರಣ ನಾವು ಬಿಟ್ಟಿವಲ್ಲ? ಇಲ್ಲ ಇಲ್ಲ, ಬಿಡಾಕ ತಯಾರಿಲ್ಲ. ಮತ್ತು ಇನ್ನು ಎಲ್ಲಿ ಹೋಗಿ ಮುಟ್ಟೋದು? ಯಾವಾಗ ಧರ್ಮ ಸ್ಥಾಪನೆ ಆಗೋದು? ಈ ಜಾತಿಗಳು ಹೋಗಿ ಏನಾಗ್ಯಾವ? ಧರ್ಮಗಳಾಗ್ಯಾವ. ಧರ್ಮಗಳು ಹೋಗಿ ಏನಾಗ್ಯಾವ? 3ನೇ ಮಹಾಯುದ್ಧಕ್ಕೆ ತಯಾರಾಗಿ ನಿಂತಾವ. ಧರ್ಮ ಅನ್ನೋದು ಒಂದ ಹಿಡ್ಕೊಂಡು ನಡೆದೈತಿ. ಧರ್ಮ ಅಂದ್ರೆ ಏನು? ಧ್ಯಾನಮೇವೋ ಪರೋ ಧರ್ಮ. ಧ್ಯಾನ ಅಂದ್ರನ ಧರ್ಮ. ಧ್ಯಾನಮೇವೋ ಪರಂತಪ. ಧ್ಯಾನ ಅಂದ್ರನ ತಪಶ್ಚರ್ಯ. ಧ್ಯಾನಮೇವೋ ಪರಾಶೌಚ. ಧ್ಯಾನ ಅಂದ್ರನ ಶುದ್ಧೀಕರಣ. ತಸ್ಮಾ ಧ್ಯಾನ ಪರೋಭವತಿ. ಇದು ಯಾರು ಹೇಳ್ಯಾರ? ಉಪನಿಷತ್ನೊಳಗೆ ಹೇಳ್ಯಾರ. ನೀವು ಒಕ್ಕಲ್ತನ ಮಾಡ್ತೀರಿ, ನೌಕರಿ ಮಾಡ್ತೀರಿ, ಚಾಕ್ರಿ ಮಾಡ್ತೀರಿ, ರಾಜಕಾರಣ ಮಾಡ್ತೀರಿ, ನಿಮಗೆ ಧ್ಯಾನ ಬೇಕೋ ಬೇಡ?
ಧ್ಯಾನ ಅಂದ್ರೆ ಏನು? ಮನಸ್ಸು ಕೊಟ್ಟು ಮಾಡೋದು, ಲಕ್ಷ ಕೊಟ್ಟು ಮಾಡೋದು. ಇದು ಬೇಡನ? ಅದಿಲ್ಲ ಅಂದ್ರೆ ಕೆಡ್ತೈತಿ. ಅಂಥ ಧ್ಯಾನ ಅದನ್ನು ಹೆಂಗೆ ಅನುಭವಕ್ಕೆ ತಂದುಕೋಬೇಕು ಅನ್ನೋದನ್ನು ಸಿದ್ಧ ಮಾಡಿ ಇಂಚೇರಿ ಸಂಪ್ರದಾಯ ಸದ್ಗುರುಗಳು ಆಚರಣೆಯೊಳಗೆ ತಂದಾರ. ಈಗ ನೋಡ್ರಿ, ಬೇರೆ ಬೇರೆ ಧರ್ಮದವ್ರು ಬೇರೆ ಬೇರೆ ಆಚರಣೆಗಳದಾವ. ಹೋಮ, ಹವನ, ಪೂಜಾ, ಪಾಠ, ಮಂತ್ರ, ತಂತ್ರ, ಯಂತ್ರ, ಪ್ರಸಾದ, ಲಿಂಬಿಕಾಯಿ, ಅದನ್ನು ಮಂತ್ರಿಸ್ಕೊಡು, ಇದನ್ನು ಮಂತ್ರಿಸ್ಕೊಡು, ಬರೇ ಇದು ಗೋಳ. ಇದೇ ಕೇಳಿದ್ರಲ್ಲ, ಮೂರ್ತ ಅವರ ತೆಗೆದಾಗ ಮೂರ್ತ, ಇವ್ರು ಹೇಳಿದ ಮೂರ್ತ ಅಲ್ಲ, ನಡ್ಕೊಳ್ಳೋದು ಮೂರ್ತ ಅಲ್ಲ, ಆಚರಣೆ ಮುಹೂರ್ತ ಅಲ್ಲ. ನಾವೆಲ್ಲ ಒಂದು ಮನಸ್ಸಾಗೋದು ಮುಹೂರ್ತ ಅಲ್ಲದ. ಒಬ್ಬ ಸ್ವಾಮಿ, ಒಬ್ಬ ಆಚಾರ್ಯ, ಒಬ್ಬ ಬಡ್ಜಿ ಹೇಳಿದ್ದನ ಮುಹೂರ್ತ. ಆಮೇಲೆ ಅವ ಮದುವೆ ಮಾಡಿದಂದ್ರೆ ಕನ್ಯಾಗ ಹೇಳ್ತಾನ ಇವನ ನಿನ್ನ ಗಂಡ, ವರನಿಗೆ ಹೇಳ್ತಾನ ಈಗಿನ ನಿನ್ನ ಹೆಂಡತಿ. ಯಾರು ಮರ್ತಾರೆ ಹೇಳ್ರಿ? ಯಾರು ಮರ್ತಾರೆ? ಎಲ್ಲರೂ ಮದುವೆ ಆದವ್ರು ಅದಿರಿಲ್ಲ? ಮರು ಬಂದತಿ ಇಲ್ಲಲ್ಲ? ನೆನಪೈತಲ್ಲ? ಮತ್ತಿಲ್ಲೇ ಬಸವ ಜಯಂತಿಯನ್ನು ಆಚರಣೆ ಮಾಡಿ ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಟ್ಟಿಗೆ ದೇವರಲ್ಲ, ಲೋಹಗಳಿಂದ ಮಾಡಿದ ದೇವರುಗಳಲ್ಲ, ಗುಡಿ ಗುಂಡಾರ ಮಠ ಮಸೀದಿಯೊಳಗಿರ್ತಕ್ಕಂಥ ದೇವರು ಅಲ್ಲ. ಯಾರ ತಾರ? ಬಸವಣ್ಣಂತಾನ. ಮತ್ತು ದೇವರು ಯಾರು ಅಂತ ಕೇಳಿದ್ರೆ ತನ್ನ ತಾನರಿದೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ. ತನ್ನನ್ನು ಯಾವ ತಿಳ್ಕೊತಾನ ಅವನ ದೇವರು.